ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮಲ್ಲಿ ತ್ರಿದೋಷ ಅಂತ ಇರುತ್ತಲ್ಲ, ಪಿತ್ತ ಇದೆಯೋ, ಕಫ ಜಾಸ್ತಿ ಇದೆಯೋ, ವಾತ ಇದೆಯೋ, ಅದನ್ನು ನೋಡಿಬಿಟ್ಟು ನಾವು ನಮ್ಮ ಆಹಾರ ಸೇವನೆ ಮಾಡಬೇಕು. ಎಲ್ಲ ಆಹಾರಗಳು ಎಲ್ಲರಿಗೂ ಆಗೋದಿಲ್ಲ. ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿದ್ದಾಗ ಸ್ವಲ್ಪ ಅಲರ್ಜಿ ಇದೆಲ್ಲ ಬರುತ್ತೆ. ಆಮೇಲೆ ಒಂದು ವಯಸ್ಸಾದ ಮೇಲೂ ಬರುತ್ತೆ. ಮಧ್ಯ ವಯಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲ ತಿನ್ಬೋದು. ಬಟ್ ಆಮೇಲೆ ಯಾವತ್ತೂ ಏನೇನೋ ತಿನ್ಕೊಂಡು ಯಾವಾಗಲೂ ತುಂಬ ಅನುಭವಿಸೋದಕ್ಕಿಂತ ನಮ್ಮದು ಗುಣ, ನಮ್ಮ ಯಾವುದು ದೋಷ ಇದೆ, ತುಂಬ ಕಡಿಮೆ ಜನಕ್ಕೆ ಎಲ್ಲದೂ ಕರೆಕ್ಟಾಗಿದ್ದು ಎಲ್ಲ ತಿನ್ನೋಕ್ಕಾಗುತ್ತೆ. ತುಂಬ ಜನಗಳಿಗೆ ಇದು ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಅದನ್ನು ತಿಳ್ಕೊಂಡು ತಿಂದರೆ ಅವರಿಗೆ ಕಷ್ಟಗಳು ಕಡಿಮೆ ಆಗುತ್ತೆ, ಅಂದರೆ ಆರೋಗ್ಯದಲ್ಲಿ. ಸೊ ಹಾಗೆ ಮುಖಕ್ಕೆಲ್ಲ ಈಗ ಇದು ಏನಾದ್ರು ನಮ್ಮ ಸ್ಕಿನ್ಗೆಲ್ಲ ಅದು ಮನೆಯಲ್ಲಿ ಅದನ್ನು ಹಚ್ಕೊಳ್ಳೋಣ ಇದು ಹಚ್ಕೊಳ್ಳೋಣ ಅಂದರೂ ಕೂಡ ಅದು ಕೂಡ ತ್ರಿದೋಷ ನೋಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ಎಲ್ಲದು ಸ್ಕಿನ್ ಇದು ಕೆಮಿಕಲ್ಸು ಇರೋದು ಆಗೋದಿಲ್ಲ, ಹೊರಗಡೆ ಪ್ರಾಡಕ್ಟ್ಸು ಆಗೋದಿಲ್ಲ. ಮನೆಯಲ್ಲೂ ಕೂಡ ಕೆಲವರಿಗೆ ಗಂಧ ಹಚ್ಚಿದ್ರೆ ಇದು ಪಿಂಪಲ್ಸ್ ಬರುತ್ತೆ, ಕೆಲವರಿಗೆ ಗಂಧ ಹಚ್ಚಿದ್ರೆ ಪಿಂಪಲ್ಸ್ ಹೋಗುತ್ತೆ. ಸೊ ಅವೆಲ್ಲ ತಿಳ್ಕೊಂಡು ಮಾಡಿದ್ರೆ ಅವಾಗ ಇದಾಗುತ್ತೆ. ಯಾರು ಹೇಳಿದ್ದೆಲ್ಲ ಮಾಡ್ತಾ ಇದ್ದರೆ ನಾವು ನಮ್ಮ ಮುಖನೆಲ್ಲ ಹಾಳು ಮಾಡ್ಕೊಂಡಾಗುತ್ತೆ. ಅದ್ರ ಬದಲು ನಮ್ಗೆ ಏನಾಗುತ್ತೆ ಅಂತ ಚೂರು ನೋಡಿಬಿಟ್ಟು ಒಂದು ದಿವಸ ನೋಡಿ ಆದರೆ ಅದನ್ನು ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂದರೆ ಇದು ನಮ್ಗೆ ಆಗಲ್ಲ ಅಂದ್ಬಿಟ್ರೆ ಎಲ್ಲದಕ್ಕೂ ಸೈಡ್ ಎಫೆಕ್ಟ್ ಅನ್ನೋದು ಎಲ್ಲದೂ ಕೆಮಿಕಲಿಂದನೇ ಆಗಿರುತ್ತೆ. ಕೆಮಿಕಲ್ ಅಂದರೆ ಪ್ರತಿಯೊಂದು ಈಗ ನಮ್ಮ ದೇಹದಲ್ಲೂ ಕೂಡ ಕೆಮಿಕಲ್ಸ್ ಅಂತಲೇ ಇರೋದು, ಹಾರ್ಮೋನ್ಸ್ ಇಲ್ಲ ಅಂತ. ಸೊ ಆಗ ಕೆಮಿಕಲ್ಸ್ ಇಲ್ಲದೆ ಯಾವ ಪ್ರಪಂಚದಲ್ಲಿ ಏನೂ ಇರೋದಿಲ್ಲ. ಸೊ ಹಾಗಾಗಿ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಹೊರಗಡೆ ತಂದಿದ್ದೇ ಸೈಡ್ ಎಫೆಕ್ಟ್ ಅಂತೆಲ್ಲ, ಯಾವುದೇ ಆಹಾರದಲ್ಲೂ ಕೂಡ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಅದು ತಿಳ್ಕೊಂಡು ಇದನ್ನು ತ್ರಿದೋಷ ತಿಳ್ಕೊಂಡು ನಾವು ಆಹಾರ ಸೇವನೆ ಮಾಡಬೇಕು, ಏನಾದರೂ ಹಚ್ಕೊಳ್ಳೋದನ್ನು ಮಾಡಬೇಕು. ಧನ್ಯವಾದ.